ಫ್ರೆಂಡ್ಸ್, ಮೊದಲು ನಾವು 3 ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಪಿಕ್ಸಾರ್ಟ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ನಂತರ ಈ ಥರ ಕಲರ್ ಫೋಟೋ ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ. ಇದನ್ನು ನೀಟಾಗಿ ಕ್ರಾಪ್ ಮಾಡ್ಕೊಳ್ಳಿ. ಈ ರೀತಿ ಕ್ರಾಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಾನು ಯಶ್ ಅವರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ರಿಮೂವ್ ಆದ ನಂತರ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಸೆಟ್ ಮಾಡಿ. ಅದಾದ ನಂತರ ಇಲ್ಲಿ ಇರೇಜ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೈಜು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸೈಜ್ ಕಮ್ಮಿ ಮಾಡಿಕೊಂಡು ಈ ರೀತಿ ಇರೇಜ್ ಮಾಡೋಕ್ಕಾಗುತ್ತೆ. ಫ್ರೆಂಡ್ಸ್, ಈ ರೀತಿ ನೀಟಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀಟಾಗಿ ಇರೇಜ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಹಾರ್ಡ್ನೆಸ್ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಂಡು ಈ ರೀತಿ ಇರೇಜ್ ಮಾಡಿ. ಫ್ರೆಂಡ್ಸ್, ಈ ರೀತಿ ನೀಟಾಗಿ ಇರೇಜ್ ಮಾಡಿದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ರೀತಿ ನೀಟಾಗಿ ಕರೆಕ್ಟಾಗಿ ಸೆಟ್ ಮಾಡಿ. ಅದಾದಮೇಲೆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರೈಟ್ನೆಸ್ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಕಾಂಟ್ರಾಸ್ಟ್ ಸ್ವಲ್ಪ, ಶಾರ್ಪ್ನೆಸ್ ಸ್ವಲ್ಪ ಈ ರೀತಿ 9+9% ಇಟ್ಕೊಳ್ಳಿ. ಕಲರು ನಿಮಗೆ ಯಾವ ರೀತಿ ಬೇಕು ಆ ರೀತಿ, ಯಾವ ಕಲರ್ ಬೇಕಾಗುತ್ತೋ ಅದು ಆ ಕಲರ್ ಸೆಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಕಲರ್ ಈ ಥರ ಗ್ರೇಡಿಂಗ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಈ ಫೋಟೋನ ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡ್ಕೊಂಡ ನಂತರ ಇನ್ನೊಂದು ಆ್ಯಪ್ ಬೇಕಾಗುತ್ತೆ ನಮಗೆ. ಈ ರೀತಿಯಾಗಿ ಸೇವ್ ಆಗಿರುತ್ತೆ. ಗ್ಯಾಲರಿಲಿ ಹೋಗಿ ಡೈರೆಕ್ಟ್ ಇಲ್ಲಿಂದ ಸ್ನ್ಯಾಪ್ಸೀಡ್ ಅಂತ ಒಂದು ಆ್ಯಪ್ ಬರುತ್ತೆ. ಸ್ನ್ಯಾಪ್ಸೀಡ್ ಆ್ಯಪ್ಗೆ ತೊಗೊಂಡೋಗಬೇಕಾಗುತ್ತೆ. ತೊಗೊಂಡೋದ ನಂತರ ಇಲ್ಲಿ ಬ್ರಷ್ನ ಸೆಲೆಕ್ಟ್ ಮಾಡಿಕೊಂಡು ವೈಟ್ ಕಲರ್ ಅಪ್ಲೈ ಮಾಡೋಕ್ಕಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಮಾಡೋದ್ರಿಂದ ಆಯಿಲ್ ಪೇಂಟಿಂಗ್ ಎಡಿಟ್ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಕರೆಕ್ಟಾಗಿ ಅಪ್ಲೈ ಮಾಡಿ. ಫ್ರೆಂಡ್ಸ್, ಈ ರೀತಿ ಅಪ್ಲೈ ಮಾಡೋಕ್ಕಾಗುತ್ತೆ. ಕರೆಕ್ಟಾಗಿ ಜೂಮ್ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡ ನಂತರ ಡೀಟೇಲ್ಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ಫ್ರೆಂಡ್ಸ್, ಸ್ವಲ್ಪ ಇದನ್ನು ಲೆಫ್ಟ್ಗೆ ಸ್ಲೈಡ್ ಮಾಡಿ ಕಮ್ಮಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೆಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್,
ಸೆಟ್ ಮಾಡ್ಕೊಂಡ್ಮೇಲೆ ಇದನ್ನು ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡ್ಕೊಂಡ ನಂತರ ಇಲ್ಲಿ ಇನ್ನೊಂದು ಆ್ಯಪ್ ಬೇಕಾಗುತ್ತೆ ನಮಗೆ, ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಸ್ಕೆಚ್ ಬುಕ್ ಅಂತೇಳಿ. ಸ್ಕೆಚ್ ಬುಕ್ ಆ್ಯಪ್ಗೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಸ್ಕೆಚ್ ಬುಕ್ ಆ್ಯಪ್ಗೆ ಹೋದ್ಮೇಲೆ ಗ್ಯಾಲ್ರಿನಲ್ಲಿ ಹೋಗಿ ಆ ಫೋಟೋನ ತಗೋಬೇಕಾಗುತ್ತೆ ಫ್ರೆಂಡ್ಸ್. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಬ್ರಷ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಲರ್ನ ಸ್ಮಡ್ಜ್ ರೌಂಡ್ ಅಂತಿದೆ, ಆ ಬ್ರಷ್ ತಗೋಬೇಕು ಫ್ರೆಂಡ್ಸ್. ತಗೊಂಡ ನಂತರ ಅದನ್ನು ಕರೆಕ್ಟಾಗಿ ಬ್ರಷ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ರೀತಿಯಾಗಿ ಸ್ಮೂತ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಫೋಟೋನ ನೀಟಾಗಿ ನೋಡ್ಕೊಂಡು ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ನಾ ಬ್ರಷ್ ಯಾವ್ದು ತೊಗೊಂಡಿದ್ದೀನಿ ಅದೇ ತೊಗೊಳ್ಳಿ ಫ್ರೆಂಡ್ಸ್. ಸ್ಮಡ್ಜ್ ಅಂತಿದೆ ಅದೇ ಬ್ರಷನ್ನ ಯೂಸ್ ಮಾಡೋಕ್ಕಾಗುತ್ತೆ ಸ್ಮೂತ್ ಮಾಡೋದು ಬೇಕಾದರೆ. ತಗೊಂಡು ಈ ರೀತಿಯಾಗಿ ಸ್ಮೂತ್ ಮಾಡೋಕ್ಕಾಗುತ್ತೆ. ಬ್ರಷು ಚಿಕ್ಕದು ಎಷ್ಟು ಚಿಕ್ಕದಿರುತ್ತೆ ಅಷ್ಟು ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ನೋಡಿಕೊಂಡು ಬ್ರಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಮೂತ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಇದು ಶರ್ಟ್ ಬ್ಯಾಕ್ಗ್ರೌಂಡ್ ಕೂಡ ಒಂದು ಸ್ವಲ್ಪ ಇದು ಮಾಡಿ, ಯಾಕಂದರೆ ಪೇಂಟಿಂಗ್ ಮಾಡಿರೋ ಥರ ಫೀಲಿಂಗ್ ಕಾಣಿಸುತ್ತೆ. ಇದು ಈ ರೀತಿಯಾಗಿ ಅಪ್ಲೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಪೇಂಟಿಂಗ್ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಶರ್ಟ್ ಮೇಲೆ ಅಪ್ಲೈ ಮಾಡಿ ಸ್ಮೂತ್ ಮಾಡಬೇಕಾಗುತ್ತೆ. ಶರ್ಟು ಮತ್ತು ಫೇಸ್ ಎರಡು ಸ್ಮೂತ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಸ್ಮೂತ್ ಆದಮೇಲೆ ಬ್ರಷ್ ಮೇಲೆ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಒಂದು ಲೇಯರ್ ತಗೋಬೇಕು, ವೈಟ್ ಲೇಯರ್. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ ತೊಗೊಂಡಾದ್ಮೇಲೆ ಇಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಲರ್ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕಲರ್ಸ್ನ ಈ ರೀತಿ ನಿಮ್ಗೆ ಯಾವ್ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ ಸೆಟ್ ಮಾಡ್ಕೊಳ್ಳಿ. ರೆಡ್ ತೊಗೊಳ್ತಾ ಇದ್ದೀನಿ, ತೊಗೊಂಡು ಈ ರೀತಿ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಗ್ರೀನ್ ನಿಮ್ಗೆ ಎಲ್ಲಿ ಬೇಕಾಗುತ್ತೆ, ಯಾವ ಕಲರ್ ಬೇಕಾಗುತ್ತೋ ನಿಮಗೆ ಇಷ್ಟ ತಕ್ಕಂತೆ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್. ಅಪ್ಲೈ ಮಾಡಿದ ನಂತರ ಇಲ್ಲಿ ಮಲ್ಟಿಪಲ್ ಮಾಡಿ ಫ್ರೆಂಡ್ಸ್. ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮಲ್ಟಿಪಲ್ ಮಾಡಿ ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನು ಸೇವ್ ಮಾಡ್ಕೊಂಡು ಫ್ರೆಂಡ್ಸ್. ಸೇವ್ ಟು ಡಿವೈಸ್ ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಸೇವ್ ಮಾಡಿದ ನಂತರ ಆಯಿಲ್ ಪೇಂಟಿಂಗ್ ಫೀಲಿಂಗ್ ಬರಬೇಕಪ್ಪ ಅಂತಂದರೆ ಇನ್ನೊಂದು ಆ್ಯಪ್ ಬೇಕಾಗುತ್ತೆ ಫ್ರೆಂಡ್ಸ್. ಆ ಆ್ಯಪ್ ಹೆಸರು ಬಂದು ಟೂಲ್ ಯೂಸ್ ಅಂತೇಳಿ, ಅದು ಕೂಡ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಮೂರನೇದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮೂರನೇ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಪ್ಲೈ ಅಂತಿದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಜೂಮ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹೇರ್ಸ್ಗೆ ಕರೆಕ್ಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಜೂಮ್ ಮಾಡಿ ಕರೆಕ್ಟಾಗಿ ಅಪ್ಲೈ ಮಾಡಿ ಫ್ರೆಂಡ್ಸ್. ಜೂಮ್ ಮಾಡ್ದೇ ಅಪ್ಲೈ ಮಾಡಿದ್ರೆ ಅಂದರೆ
ಫೇಸ್ ಒಂದು ಸ್ವಲ್ಪ ಖರಾಬಾಗಿ ಕಾಣಿಸುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೇ ಕರೆಕ್ಟಾಗಿ ಜೂಮ್ ಮಾಡಿ ಅಪ್ಲೈ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಇವಾಗ ಫೋಟೋ. ಫ್ರೆಂಡ್ಸ್, ಈ ರೀತಿಯಾಗಿ ನಮ್ಮ ಫೋಟೋ ಒಂದು ಆಯಿಲ್ ಪೇಂಟಿಂಗ್ ಎಡಿಟಿಂಗ್ ರೆಡಿ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.